ಡೇ 16 ಆಫ್ ದ ಸೀರೀಸ್ ಕಾಲ್ಡ್ ಪ್ರೋಗ್ರೆಸ್. ಬೆಳಗ್ಗೆ ಎದ್ದು ಸನ್ ಗಾಡ್ ನೋಡಿ ಒಂದ್ ನಮಸ್ಕಾರ ಹಾಕಿ ಬ್ಯಾಂಡ್ ಹಾಕೊಂಡು ಆಕ್ಟಿವೇಶನ್ ಸ್ಟಾರ್ಟ್ ಮಾಡ್ಕೊಂಡೆ. ವಾರ್ಮ್ ಅಪ್ ಇಲ್ದೆ ಪ್ಲಾನ್ಸ್ ಆಕ್ಟಿವೇಶನ್ ಮಾಡಕ್ ಹೋದ್ರೆ ಅಷ್ಟೇ ರಿಸ್ಟ್ ಪೇನ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ. ನಿಮ್ ಕತೆ ಅಂತ ಆಗೋಯ್ತು. ಯಾಕಪ್ಪ ಇಷ್ಟು ಕಷ್ಟಪಟ್ಟು ಮಾಡ್ಬೇಕು ಅಂತೀರಾ? ಕಷ್ಟಪಟ್ರೆ ಪ್ಲಾನ್ಸ್, ಇಲ್ಲ ಅಂದ್ರೆ ಬರೀ ಎಲ್ಬೋ ಪ್ಲಾಂಕ್. ಮೇನ್ ಗೋಲ್ ಬಂದ್ಬಿಟ್ಟು ವಾರ್ಮ್ ಅಪ್ ಇಲ್ದೆ ಯಾವಾಗ ಬೇಕಾದ್ರೂ ಪ್ಲಾನ್ಸ್ ಮಾಡೋದು, ಅದು ಮೇನ್ ಗೋಲ್. ನಮ್ಮ ಅಕ್ಕ ಫುಲ್ ಸರ್ಪ್ರೈಸ್, ಏನ್ ಬೆಳಿಗ್ಗೆ ಬೇಗ ಎದ್ಬಿಟ್ಟವನಲ್ಲ ಹಂಗೆ. ಆಮೇಲೆ ಬ್ರಂಚ್ ಮಾಡಿ ನನ್ ಸ್ಟೂಡೆಂಟ್ಸ್ ರಿಪ್ಲೈ ಮಾಡಿದೆ. ಸಂಜೆ ಅಕಾಡೆಮಿಗೆ ಹೋಗಿ 25 kg ಬ್ಯಾಂಡ್ ಹಾಕೊಂಡು ಏನ್ ಸ್ಕಿಲ್ ಮಾಡ್ತೀನೋ ಟೆಸ್ಟ್ ಮಾಡ್ಕೊಂಡೆ. ಈ ನನ್ ಮಗ ಒಬ್ಬ ಅಡ್ಡ. ನಮ್ ಹುಡುಗ ಹೇಳ್ತಾವ್ ಸಖತ್ತಾಗಿ ಇಂಪ್ರೂವ್ ಆಗಿದ್ಯಾ, ಹಂಗೆ ನನ್ಗೂ ಫುಲ್ ಅನಿಸ್ತದೆ ಇವತ್ತೇನೋ ಸ್ಕಿಲ್ ಅನ್ಲಾಕ್ ಮಾಡ್ತೀನಿ. ಫುಲ್ ಖುಷಿಯಿಂದ ಇದ್ದೆ. ನಾನು 2 ಶೋಲ್ಡರ್ಗೆ 2 ಕಿಸ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಂತೂ ಫುಲ್ ಪ್ಲಾನ್ಸ್ ಪುಷ್ ಅಪ್ ಅನ್ಲಾಕ್ ಮಾಡೇ ಮಾಡ್ತೀನಿ. ಹಂಗ್ ಮಾಡ್ದೆ. ಆಲ್ಮೋಸ್ಟ್ ಹೋಲ್ಡ್ ಮಾಡ್ಬೇಕಿತ್ತು 1 ಸೆಕೆಂಡ್, ಬಟ್ ಆಲ್ಮೋಸ್ಟ್ ಬಂದ್ಬಿಡ್ತು. ಏನ್ ಬರತ್ತೋ ಹೋಗುತ್ತೋ, ಕರೆಂಟ್ ಮಾತ್ರ ಹೋಯ್ತು. ಕರೆಂಟ್ ಹೋದ್ರೆ ಹೋಗ್ಕೊಂಡ್ಲಿ, ನನ್ ಟ್ರೈನಿಂಗ್ ಮಾತ್ರ ಹೋಗಲ್ಲ, ಹಂಗೆ ಕಂಟಿನ್ಯೂ ಮಾಡ್ಕೊಂಡೆ. ನನ್ ಡೆಡಿಕೇಶನ್ ನೋಡ್ಬಿಟ್ಟು ಕರೆಂಟ್ ಹೋಗಿದ್ ವಾಪಸ್ ಬಂತು. ಟುಡೇಸ್ ಮೈ ಡೇ ಅನ್ಕೊಂಡ್ ಫುಲ್ ಫೈರ್ ಇಂದ ಕಂಟಿನ್ಯೂ ಮಾಡಿದೆ ಟ್ರೈನಿಂಗ್ ನ. ಬಟ್ ನನ್ ಮಗ ಕಣ್ಣಾಕುನು ಈ ತರ ಆಯ್ತು. ಇನ್ ನನ್ ಮಗನ್ ನೋಡ್ರಿ ಎಷ್ಟು ಖುಷಿನೋ ನನ್ ಕಷ್ಟ ನೋಡಿದ್ರೆ. ಏನೇ ಆದ್ರೆ ನಮ್ ಹುಡುಗ ಅಂತೂ ಸೂಪರ್. ಬೇರೆ ವೇಟೆಡ್ ಪುಲ್ಅಪ್ಸ್ ಮಾಡೋದ್ ನೋಡಿ ನಾನು ನಮ್ ಹುಡುಗ ಹೋದ್ವಿ ಮಾಡಕ್ಕೆ. ಫಸ್ಟ್ 25 kg ಹಾಕೊಂಡು 1 ರೆಪ್ ಮಾಡಿದೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ 50 kg ಹಾಕೊಂಡು ಒಂದು ಅಟೆಂಪ್ಟ್ ಕೊಟ್ಟೆ. ಹೋಗುತ್ತೆ ಈಸಿಯಾಗಿ ಅನ್ಕೊಂಡೆ, ಚೂರ್ ಕಷ್ಟ ಆಯ್ತು ಅಷ್ಟೇ, ಚೂರು. ಮೇನ್ ಗೋಲ್ ಇಂದ ಡಿಸ್ಟ್ರಾಕ್ಟ್ ಆಗ್ಬಾರ್ದಂಗ್ ವಾಪಸ್ ಬಂದು ಬ್ಯಾಂಡೆಡ್ ವರ್ಕೌಟ್ ಮುಗಿಸ್ಕೊಂಡೆ. ಮನೆಗೆ ಹೋಗಿ ಕೋಡ್ಬಳೆ ಅನ್ನ ರಸ ತಿಂದು ಡೇ ಮುಗಿಸ್ಕೊಂಡೆ.